ಏನು ಶಿವರಾತ್ರಿ ಹಬ್ಬದ ದಿನ ಇನ್ನ ಪೂಜೆ ಆಗಿಲ್ಲ, 7:30 8 ಗಂಟೆ ಆಯ್ತು. ನೀರ್ ಬರ್ತಿರ್ಲಿಲ್ಲ. ನಾನು ಇವಾಗ ಹೊಸ ಮನೆ ಬೇರೆ ಬಿಡ್ತಾರೆ ಅವರೇ ಅನ್ಕೊಂಡು ವೆಯ್ಟ್ ಮಾಡಿ ಮಾಡಿ ಬೆಳಿಗ್ಗೆ ಆಲ್ಮೋಸ್ಟ್ 5 ಗಂಟೆಯಿಂದ ಕಾಯ್ತಾ ಇರೋದು ನೀರು ಬಿಡ್ತಾರೆ ಅಂತ. ನೀರೇ ಬಿಟ್ಟಿಲ್ಲ. ತಿರ್ಗ ಕೊನೆಗೆ ಏನು ಮಾಡೋದು ಅಂತೇಳಿ ನಾನು ನಿಧಾನಕ್ಕೆ ಹೋಗಿ ಒಂದು ಮಾತು ಹೇಳೋಣ ಅಂತ ಹೋದೆ. ಸಿಕ್ಕಿದ್ರು, ಹೇಳೋದು ಇವಾಗ ನೀರು ಬಿಟ್ಟಿದ್ದಾರೆ ಬಾಡಿಗೆ ಮನೆ, ಶಿವರಾತ್ರಿ ಅದೇನು ಯಾರ ಹತ್ರ ಓನರ್ ನೀರು ಬಿಟ್ಟಾಗ ಸ್ನಾನ. ಸೊ ಇವಾಗ ಸ್ನಾನ ಮಾಡಿ ಶಿವಮಲೆಯ ಶಿವರಾತ್ರಿ ಆಚರಣೆ. ಸೊ ಏನೇನು ಪ್ರಿಪ್ರೇಷನ್ ಅಂತ ಶಿವರಾತ್ರಿಗೆ? ನಾನೇನೋ ಬೇಗ ಮಲಗದೆ ರಾತ್ರಿ ಅಂಗಡಿಯಿಂದ ಬಂದು, ಬಟ್ ನಮ್ಮ ಚಿಕ್ಕ ಸ್ವಾಮಿಗಳು ಅವ್ರ ಅಮ್ಮ ಸ್ವಾಮಿಗಳು ಇಬ್ಬರು ಸೇರಿಕೊಂಡು ಏನೋ ರೆಡಿ ಮಾಡಿದ್ದಾರೆ. ಸ್ವಾಮಿಗಳಿಗೆ ಶಿವಾದ ಕಾಸ್ಟ್ಯೂಮ್ ಅಂತ ಇವತ್ತು. ಹೌದಾ? ಆಮೇಲೆ ನಾವು ತುಮಕೂರಿಗೆ ಹೋಗ್ತಾ ಇದ್ದೀವಿ. ಸೊ ಶಿವರಾತ್ರಿ ಅಲ್ಲ, ಅದಕ್ಕೇನೇನೋ ಉಂಡೆಗಳೆಲ್ಲ ರೆಡಿ ಮಾಡಿಕೊಂಡು. ಏನೇನು ಉಂಡೆ? ಏನು ರವೆ ಉಂಡೆ, ಆಮೇಲೆ ಅಕ್ಕಿದು ಉರ್ದಕ್ಕಿ ಟೊಮಟ ಅಂಥದ್ದೇನೋ ಇನ್ನೊಂದೇನೋ ಮಾಡಿದ್ದಾರೆ. ಎಲ್ಲ ಒಂದು 3 ಥರ ಮಾಡ್ಕೊಂಡಿದ್ದಾರೆ. ಓಕೆ ಓಕೆ. ಸ್ವಾಮಿಗಳು ಏನೇನು ಮಾಡೋದು ಕೇಳಿ. ಸ್ವಾಮಿಗಳೇ ಏನು ರಿಪೇರಿ ಮಾಡಿದ್ರಿ ರಾತ್ರಿ? ನಿಂಗೇನು ಗೊತ್ತು? ಮಾತಾಡಕ್ಕೆ ಮಾತ್ರ ಗೊತ್ತಿಲ್ಲ. ಶಿವರಾತ್ರಿ ವ್ಲಾಗ್ ಇವತ್ತು. ಸೊ ಡೇ ಹೇಗಿರುತ್ತೆ, ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಅನ್ನೋದನ್ನ ಮುಂದೆ ಹೋಗ್ತಾ ಹೋಗ್ತಾ ನೋಡ್ಕೊಂಡು ಹೋಗೋಣ. ಓಕೆ ಓಕೆ ಶಿವ, ಕೀಪ್ ವಾಚಿಂಗ್. ಶಿವರಾತ್ರಿ ಪೂಜೆಗೆ ಎಲ್ಲ ರೆಡಿ ಆಗಿದೆ. ಸ್ವಲ್ಪ ತಡ ಆಯಿತು ಆ್ಯಕ್ಚುಲಿ. ಅರ್ಲಿ ಮಾರ್ನಿಂಗ್ ಮಾಡಬೇಕು ಅಂದ್ಕೊಂಡು ಕಾರಣಾಂತರಗಳಿಂದ ಆಗಿಲ್ಲ. ರೆಡಿ ಆಗಿದೆ ಪೂಜೆ. ಎಲ್ಲಿಗೆ ಹೋಗ್ತಾರೆ ಅದು ಶಿವ? ಇಲ್ಲಿ ಓಕೆ ಓಕೆ. ಸ್ವಾಮಿಗಳೇ ಶಿವ ಇದೆ. ಶಿವರಾತ್ರಿ ಸ್ಪೆಷಲ್. ಬೆಳಿಗ್ಗೆಲ್ಲ ಪೂಜೆ ಮುಗಿಸಿ ಈಗ ತುಮಕೂರು ಕಡೆ ನಮ್ಮ ಪ್ರವಾಸ ಸ್ಟಾರ್ಟ್ ಆಗಿದೆ. ತುಮಕೂರಿಗೆ ಹೋಗಿ ಮನೆ ಹತ್ರ ಮನೇಲಿ ಒಂದು ಪೂಜೆ ಮಾಡಬೇಕು. ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಸಂಜೆ ಮತ್ತೆ ರಿಟರ್ನ್ ಟು ಬ್ಯಾಂಗ್ಳೂರ್. ಏನು ಸ್ವಾಮಿ? ಊಟ ಇವತ್ತು ಉಪವಾಸ. ಏನು ಶಿವ? ಫಸ್ಟ್ ನೀವು ಮೆಂತಿನ ಕೇಳಿ. ಫಸ್ಟ್ ಮೆಂತಿನ ಕೇಳಿ. ಮೆಂತಿನ ಎಷ್ಟನೇ ದಿನದ ಮಾಲೆ ಇದು ಈ ಸರಿ? ಇದು ಇಷ್ಟು 5ನೇ ವರ್ಷದ್ದು. ಬಟ್ ಈ ಸರಿ 21 ದಿನಕ್ಕೆ ಹಾಕಿದ್ದೀನಿ. ಯೂಶಲಿ ಪ್ರತಿ ವರ್ಷ ನಿಮ್ಗೆ ಗೊತ್ತಿರೋಂಗೆ 41 ದಿನ 42 ದಿನ ಆಗ್ತಾಯಿದ್ವಿ. ಇಷ್ಟು ಶಿವರಾತ್ರಿ ಅಷ್ಟೊತ್ತಲ್ಲಿ ಹೋಗಿ ವಾಪಸ್ ಬಂದ್ಬಿಡ್ತಿದ್ದೀಯಲ್ಲ? ಫಸ್ಟ್ ಟೈಮ್ ಮಾತ್ರ ಶಿವರಾತ್ರಿ ಆದ್ಮೇಲೆ ಅದಾದ್ಮೇಲೆ ಎಲ್ಲಾನು ಕೂಡ ಶಿವರಾತ್ರಿಗಿಂತ ಮುಂಚೆನೆ ಹೋಗ್ತಾ ಇದ್ದಿದ್ದು. ಈ ಸರಿ ಮನೆ ಬೇರೆ ಶಿಫ್ಟ್ ಮಾಡಬೇಕಾಯ್ತು, ನಂದು ಎಕ್ಸಾಮ್ ಬೇರೆ ಬಂತು. ಈ ಎಲ್ಲ ಒತ್ತಡಗಳಿಂದ ದಿನಗಳಲ್ಲೂ ಕಡಿಮೆ ಆಯಿತು. ಶಿವರಾತ್ರಿ ಆದಮೇಲೆ ಹೋಗೋದರ ಸ್ವಾಮಿಗಳು ಸದ್ಯದಲ್ಲೇ ಅಡ್ವೊಕೇಟ್ ಕೋರ್ಟ್ ಹಾಕ್ತಾರೆ. ವೇಟಿಂಗ್ ಫಾರ್ ರಿಸಲ್ಟ್ಸ್. ರಿಸಲ್ಟ್ ಬಂದು ಗೊತ್ತಾಗ್ತದೆ. ಕೋರ್ಟ್ 21 16ನೇ ದಿನ. ಸೊ ಅಲ್ಲಿಗೆ 20 ತಾರೀಕು ಇವ್ರ ಮುಡಿ ಕಟ್ಟೋದು ಅನ್ನೋ ಥರ ಪ್ಲ್ಯಾನ್ ಸದ್ಯಕ್ಕೆ. ಬಟ್ ಒಂದೇನಂದರೆ ಈ ಸರಿ ಸ್ಪೆಷಲ್ ಆಗಿ ಸ್ಪರ್ಶ ದರ್ಶನಕ್ಕೆ ಅವಕಾಶ ಸಿಕ್ಕಿದೆ. ಅದು ತುಂಬ ಜನ ಭಕ್ತಾದಿಗಳ ಕನಸು, ಸ್ಪರ್ಶ ದರ್ಶನ ಮಾಡಬೇಕು ಅಂತೇಳಿ. ನಮಗೆ ಅದು ಸುಮಾರು ಲಾಸ್ಟ್ ಒಂದು 3-4 ವರ್ಷದಿಂದ ಅನ್ಕೊಂತಿದ್ರು, ಆಗ್ತಿಲ್ಲ. ಕಾರಣ ಶಿವರಾತ್ರಿ ಟೈಮಲ್ಲಿ ಆಲ್ಮೋಸ್ಟ್ ಒಂದು ವಾರ ಅಥವಾ ಒಂದು 10-15 ಡೇಸು ಕಂಪ್ಲೀಟ್ ಇದನ್ನ ಸ್ಟಾಪ್ ಮಾಡಿಬಿಟ್ಟಿರ್ತಾರೆ. ಶಿವನ ಮುಟ್ಟೋ ಥರ ಇರಲ್ಲ. ರೆಗ್ಯುಲರ್ ದರ್ಶನ ಅಷ್ಟೇ, ಸ್ಪರ್ಶ ದರ್ಶನಕ್ಕೆ ಇರಲ್ಲ. ಈ ಸರಿ ಅದು ನಾವು ಶಿವರಾತ್ರಿ ಮುಗಿಸ್ಕೊಂಡು ಹೋಗ್ತಾ ಇರೋದ್ರಿಂದ ಸ್ಪರ್ಶ ದರ್ಶನ ಟಿಕೆಟ್ಸ್ ಕೂಡ ಬುಕ್ ಮಾಡ್ಕೊಂಡಿದ್ದೀವಿ. 21st ಮಾರ್ನಿಂಗ್ ಬುಕ್ ಆಗಿದೆ. ಸೊ 7 ಗಂಟೆಗೇನೋ ನಾವು 20th ನೈಟ್ ರೀಚ್ ಆಗ್ತೀವಿ. ಅಲ್ಲೇ ನಮ್ಮ ದೇವಸ್ಥಾನಗಳು ಎಲ್ಲ ನೋಡಿಕೊಂಡು ಹೋಗೋದು ಅನ್ನೋ ಥರ ಪ್ಲ್ಯಾನು.
ಸಪ್ರೇಟ್ ಬ್ಲಾಗ್ ಮಾಡ್ತೀವಿ. ಅದು ಶಿವ ಏನೋ ಫುಲ್ ಇರ್ಮುಡಿ ಬ್ಲಾಗಾ? ಇರ್ಮುಡಿ ಶ್ರೀಶೈಲಂ ಹೋಗೋದು, ಅಲ್ಲಿ ಯಾವ ರೀತಿ ಇರುತ್ತೆ ಹೇಗೆ ಏನೋ ಅದ್ರ ಬಗ್ಗೆ. ಇಂಥವ್ರನ್ನ ಕಟ್ಕೊಂಡು ಇನ್ನೇನು ಮಾಡೋಕ್ಕಾಗುತ್ತೆ? ಏನು ಮಾಡಿದ್ರಿ ಇವರು ಸ್ವಾಮಿಗಳು? ಏನು ಶಿವ ಏನು ಮಾಡಿದ್ರಿ? ಇದು ಈಶ್ವರಂದು ಸ್ಟಿಕ್ ಮೂಡ್ದಾಕ್ಬಿಟ್ಟೆ. ಅಯ್ಯೋ, ಸ್ಟಿಕ್ಕು ತ್ರಿಶೂಲ. ತ್ರಿಶೂಲ ಮುಡ್ದಾಕ್ಬಿಟ್ಟೆ. ಹಾಂ ಹಾಂ ಹಾಂ. ಹೆಂಗಿದೆ ಶಿವ? ಎಣ್ಣೆದು ಬೆಳಗಿಂದ ಅವರು ಉಪವಾಸ ಕಮಲ ನೋಡಿದ್ವಿ. ಸಮಾಧಾನ ಕುಡಿಯೋದು. ಬೆಟ್ಟ ಮತ್ತವ ಇದರಪ್ಪ ತೂ ಹುಳು ಹೇಳ ಮಗಳು. ಕರಿಮಂಡೆ ಹುಳು. ಏಯ್ ವರ್ದಾಕ್ ಕೊಡ್ತೇನೆ ತಪ್ಪು ಅಂತ. ಎಲ್ಲಿ ಸ್ವಾಮಿಗಳು? ಏನು ಶಿವ ಇದು ಆರತಿ ಏನಕ್ಕೆ? ಏನಕ್ಕೋ ವಿಶ್ವ ಅಮ್ಮೋ ಏನಕ್ಕೆ ಸಮಯ ಆರತಿ ಮಾಡಿದ್ದು? ಅವ್ರು ಹೇಳಿದ್ರಲ್ಲ ಶಿವ, ಶಿವೇನು ರೆಡಿನೇ ಮಾಡ್ಕೊಳಲ್ಲ ಶಿವ. ಏ ನಾ ಗೊತ್ತೀನಿ ಅಂತಾನೆ. ಶಿವ ನಾನು ಹೇಳಿ ಏನು ಶಿವ ನೋಡ್ತಾರದು? ಇದು ಅವ್ವ ಅಲ್ಲ. ನಾನು ಫೋಟೋ ನೋಡ್ತಿರೋದು ಬಿಡಿ ನೀವು ಮಗ. ನೋಡಿಲ್ಲ ನನ್ನ ಮಗನ ಪೋಸ್ ನೋಡು, ನೀನೇನು ಪೋಸ್ ಕೊಡೋದು ಅಲ್ಲೇನೋ ಪೋಸ್ಟ್ ನೋಡ್ತಾ ಇದ್ದೀನಿ. ಮೋಟ್ ಮುರಿತೀನಿ. ಹೆಂಗೋ ಉಗಾದಿಗೆ ಎಣ್ಣೆ ಇಕ್ಬೇಕಲ್ಲ, ಎಣ್ಣೆ ಚೆನ್ನಾಗಿ ಮಸಾಜ್ ಮಾಡಿ ಮೋಟ್ ಮುರಿತೀನಿ. ಹಾ ಹೆಂಗೆ ಮಾತಾಡೋದು ಕಲ್ತಿದ್ಯಾ ನೀನು? ಶಿವ ಯಾರಿಗೆ ಹೇಳ್ತಾರದು ಇದು? ಅಜ್ಜಿ ಮಾತಿಗೆ ಮಿತಿ ಇಲ್ಲ. ನನಗೆ ಯಾಕೆ ಏನಾಯ್ತು? ಇವಾಗ ಹೇಳಿರ್ತಾರೆ ಅಮ್ಮ. ಇವಾಗ ಹೇಳಿದ್ರು ತಾನೆ ಅಮ್ಮ, ಮತ್ತೆ ನಾನು ಹೇಳ್ಬೇಕಾ? ಕೋಪ ಮಾಡ್ಕೊಂತಾರೆ ಅದಕ್ಕ? ಇನ್ಮೇಲೆ ಕೋಪ ಮಾಡ್ಕೊಳಲ್ವಾ? ಹಾ ಇನ್ಮೇಲೆ ಕೋಪ ಮಾಡ್ಕೊಳಲ್ಲ ತಾನೆ? ಸರಿ, ಈಗ ಎಲ್ಲಿ ಹೋಗ್ತಾರೆ? ನಾವು ಎಲ್ಲಿಗೆ ರೆಡಿ ಆಗ್ತಾರೆ ಅದು? ಹೋಗೋಣ ದೇವಸ್ಥಾನಕ್ಕೆ. ಯಾವ ದೇವಸ್ಥಾನ? ಚಾಮುಂಡಿ ಬೆಟ್ಟ. ಚಾಮುಂಡಿ ಬೆಟ್ಟ, ಸಿದ್ಧಗಂಗಾ ಮಠ. ಡೈಲಿ ಹೋಗ್ತಾ ಇರೋದು? ಒಮ್ಮೆ ಎಲ್ಲಿಗೆ ಹೋಗ್ತಾ ಇರೋದು ನಾವು? ಅವ್ರಿಗೆ ಗೊತ್ತು. ಸಿದ್ಧಗಂಗಾ ಮಠ. ಇಲ್ಲಿಗೆ ಎಲ್ಲಿಗೆ ಅಪ್ಪು? ಸಿದ್ಧಗಂಗಾ ಮಠ. ಹಾ, ಸಿದ್ಧಗಂಗಾ ಮಠ. ಸಿದ್ಧಗಂಗೆ ಮಠ. ಸಿದ್ಧಗಂಗಾ ಮಠ. ಓಕೆ, ಹೋಗೋಣ. ಫಾಸ್ಟ್. ಇದು ನಾನು ಹುಟ್ಟಿ ಬೆಳೆದಿರೋಂಥ ಮನೆ, ತುಮಕೂರು ಮನೆ, ಶಿರಾಘಟ್ಟಲ್ಲಿ. ಸೊ ಇವಾಗ ಇಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಸಿದ್ಧಗಂಗಾ ಮಠಕ್ಕೆ ಹೊರಟಿದ್ವಿ. ಹಾಂ, ಅಪ್ಪು ಶಿವ ಯಾರ್ಯಾರು ಇರೋದು ಜೊತೆನಲ್ಲಿ ಪರಿಚಯ ಮಾಡಿಕೊಡಿ ಎಲ್ರಿಗೂ. ನಿಮ್ಮ ಪಕ್ಕದಲ್ಲಿರೋದು ಯಾರು? ಆದಿನಚ್ಚಿ ಅಮ್ಮ. ಆದಿನಚ್ಚಿ ಅಮ್ಮ. ಆದಿನಚ್ಚಿ ಆಂಜಿನ ಅಜ್ಜಿರಲ್ಲ, ಅಂಜಿನ ಅಜ್ಜಿ. ಹಾಂ, ಇಲ್ಲಿ ಮುಂದೆ ಇರೋದು? ಇಲ್ಲಿರೋದು ಕೃಷ್ಣಪಥ. ಅಪ್ಪು ಏನ್ ಕುಡಿತಿದ್ಯಾ? ನೀರು. ಹೊಟ್ಟೆ ಹಸಿತಿಲ್ವಾ ನಿಂಗೆ? ಇಲ್ಲ, ಇವತ್ತು ಉಪವಾಸ ಇದ್ದೀನಿ, ಬರೀ ನೀರು. ಅಯ್ಯೋ ದೇವ್ರೇ. ಏನೇನು ತಿಂದ್ರು? ಬೆಳಗಿಂದ ಏನೇನ್ ತಿಂದೆ ಶಿವ? ಇವತ್ತು ಹಾಲು ಕೂಡ ಕುಡಿದಿಲ್ಲ. ಏನೇನ್ ತಿಂದೆ ತುಮಕೂರಿಗೆ ಬಂದ್ಮೇಲೆ? ಟಮಟ, ಆಮೇಲೆ ಉಂಡೆ. ಉಂಡೆ, ಏನುಂಡೆ? ರವೆ ಉಂಡೆ. ರವೆ ಉಂಡೆ ತಿಂದ ಅಷ್ಟೇ. ಬಾಳೆ ನೀರು ತಿಂದೆ? ಕಲೀಮಂತ ಒಂದು ಬಾಳೆ 4 ತಿಂದ. ಅಮ್ಮ ನೀನೇನ್ ತಿಂದೆ ಬೆಳಗ್ಗೆ? ಏನ್ ತಿಂದೆ ಬೆಳಗ್ಗೆ? ಅನ್ನ ಸಾರು. ಖಾಲಿ ಆಯ್ತಪ್ಪ ಅಂಗಡಿ ತವ, ಮನೆ ತವ ಖಾಲಿ ಐತೆ. ಗಾಡಿ ಪಡಿ ಏನು ಹಾಕಿಲ್ಲ ಅಲ್ವಾ? ಟ್ರಾಫಿಕ್ ಎಷ್ಟು ಜನ ಹೋಗ್ತಾ ಇದ್ದಾರೆ ನೋಡಿ. ಅಪ್ಪ ಇಲ್ಲಿ ಶಿವ
ಯಾಕೆ ದೇವಸ್ಥಾನ ಕೊಡ್ತಾರೆ. ಇಲ್ಲಿ ಹೋಗ್ತಾರದು ಕೈ ಹಿಡ್ಕೊಂಡಿರೋದು ತಾತಂದು ಪುಸ್ತಕಂತ ಹೋಗ್ಬಿಡ್ತಾರ. ಅಲ್ಲಿ ದೂರಕ್ಕೆ ಎಷ್ಟೊಂದು ಜನ ತರ ಕಾಣಿಸ್ತಿಲ್ಲ, ಫ್ರೀಯಾಗಿ ಐತೆ. ಫಸ್ಟ್ ಟೈಮ್ ಬಂದಿರುತ್ತೆ ಸಿದ್ಧಗಂಗಾ ಜಾತ್ರೆಗೆ. ಹಾ ಹಾ ಕೊಡ್ಸಿ ಕೊಡ್ಸಿ. ಇಲ್ಲಿ 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 ಕೊಡಿ ಕೊಡಿ. ಬನ್ನಿ ಆಯ್ತಮ್ಮ ಬರಪ್ಪ ಮುಂದೆ ಹೋಗ್ರಿ ಜಾಗ ಏನದು? ಮಿಕ್ಸ್ ಕಾಳುಗಳು ಹಳ್ಳಿ ಕಡೆ ಬೆಳೀತಾರೆ. ತಿನ್ಬೋದಾ? ತಿನ್ನೋದಲ್ಲ, ಸಾಂಬಾರು ಮಾಡಿದ್ರಲ್ಲ ಅದು. ಹಳ್ಳಿ ಕಡೆ ಬೆಳೀತಾರೆ. ಎಲ್ಲ ಕ್ಲೀನ್ ಮಾಡಿ ಅದಕ್ಕೆ ಹಾಕ್ತಾರೆ ಅನ್ಸುತ್ತೆ. ಕೊಡು. ಉಪವಾಸ ಮುಗಿತಲ್ಲ ವ್ರತ, ದೇವಸ್ಥಾನದಲ್ಲಿ ಮುಗಿಸಿದ್ರಿ. ಯಾರ ದಯೆಯಿಂದ? ಸ್ವಾಮಿಗಳ ದಯೆಯಿಂದ. ಸ್ವಾಮಿಗಳು ಉಪವಾಸ ಅನ್ಕೊಂಡು ಸುಮ್ಮನೆ ಇದ್ರು. ಹಾಂ ಯಾವಾಗ ಸ್ಮೆಲ್ ಬಂತು, ಊಟದ ಸ್ಮೆಲ್ ಬಂತು, ಹೋಗೋಣ ಅಂತೇಳಿ ಕರ್ಕೊಂಡು ಹೋಗೋದು. ಒಟ್ಟಿನಲ್ಲಿ ಪ್ರಸಾದನ ತಗೊಂಡು ಉಪವಾಸನ ಎಂಡ್ ಮಾಡೋಂಥದ್ದು. ಹಿಂಗೆ ಹೋಗೋಣ, ರಶ್ ಅಂತ ಐತೆ, ಹೋಗ್ಬರ್ ಬನ್ನಿ. ಅಪ್ಪು ಒಳಗಡೆ ಇದು ಅಲ್ಲಿ ಅಪ್ಪು ಆಗ್ತದೆ. ಕೀ ತಗೊಳ್ರಿ ಮನೇದು. ಆಶೀರ್ವಾದ ಮಾಡಿ ಬರ್ತೀನಿ ಅನ್ಬೇಕು. ಏ ಅದು ಹಾ ಮಾಡಿ ಮಾಡಿ. ಶಿವ ಬಾಯ್ ಮಾಡಿ ಎಲ್ರಿಗೂ. ಹ್ಞೂ ಬಾಯ್ ಬಾಯ್. ಬಾಯ್ ಮಾಡು, ಬಾಯ್ ತಾತ ಅಲ್ಲಿ ನೋಡ್ಕೊಂಡು ಬಾಯ್ ಮಾಡು, ಅದಿರ್ಲಿ. ಆಯ್ ಅಮ್ಮ ಹುಷಾರ್ ಮಾಮ, ಮನೆ ಕಡೆ. ಅಮ್ಮ ಬಾಯ್. ಬರ್ತೀವಿ ಸಮಯ. ಏನ್ ಶಿವ ಲಗೇಜು? ಕಡ್ಲೆಪುರಿ ಅಷ್ಟೇನು ತಗೊಂಡ್ಬಂದಿದ್ದೀರಾ? ಫೇವ್ರೇಟ್ ಇದು, ಬೆಂಗಳೂರಲ್ಲಿ ಸಿಗಲ್ಲ. ತುಮಕೂರು ಓದಕ್ಕೆ ಬೇಕಾಗ್ತದೆ, ಒಂದು ತಿಂಗಳಾಗೋದು. ಸೂಪರ್ ಬಿಡಿ. ಇಲ್ಲಿ ಸಾಕಾಗಿ
ಸೊ ಫೈನಲಿ ಬ್ಯಾಂಗ್ಳೂರ್ ರೀಚ್ಡ್. ಮನೆ ಹೋಗ್ತಾ ಇದ್ದೀವಿ. ಒಂದು ಸ್ವಂತ ಮನೆಯಿಂದ ಬಾಡಿಗೆ ಮನೆ. ಸೊ ಇದು ನಮ್ಮ ಶಿವರಾತ್ರಿ ಕತೆ. ಶಿವರಾತ್ರಿ ಈಗ ಮನೆಗೆ ಹೋಗಿ ಮತ್ತೆ ಪೂಜೆ ಮಾಡಿ ಯಾಕೆ ತಗೊಳ್ತೈತ್ಯಾ? ಸೂಪರ್ ಎಂಡ್ ಮಾಡಿ ಮನೆ ಏನು ಮಾಡಿ ಕಡ್ಲೆಪುರಿ ಸಿರಿ ಮಾಡಿ ತುಮಕೂರು ಪುರಿ. ಈ ಟೇಸ್ಟ್ ಎಲ್ಲ ಸಿಗಲ್ಲ ನಮ್ಮ ತುಮಕೂರು ಪುರಿ. ಅದಕ್ಕೆ ಅಷ್ಟು ತುಂಬ್ಕೊಂಡು ಬಂದಿದ್ದೀವಿ ತುಮಕೂರು ಪುರಿ. ಸರಿ ಮತ್ತೆ ಇನ್ನೇನು ಶಿವಪ್ಪ 9:30 ಆಯಿತು ರೀಚ್ ಆಗೋಷ್ಟರಲ್ಲಿ. ಏನೇನೋ ಅಂದ್ಕೊಂಡ್ವಿ, ಇನ್ನೇನೇನೋ ಆಗೋಯ್ತು. ನಿಮ್ದು ಶಿವಂದು ಮಾಡಿದ್ದು ಇಲ್ಲಿದ್ದು ಏನು ಚೆನ್ನಾಗಿ ಕಾಡುತ್ತೆ ನೋಡಿ. ತ್ರಿಶೂಲ ನೀವೇ ರೆಡಿ ಮಾಡಿಕೊಡಿ ಅಷ್ಟೇ. ತಗೊಂಡು ಮುಖ ಕೊಡ್ಕೊಬಿಡ್ತೀನಿ. ಏಕೆ ಸೊ ಇದಾಗಿತ್ತು ಇವತ್ತಿನ ಶಿವರಾತ್ರಿ ಬ್ಲಾಗ್. ಸೊ ಈ ಥರ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇವಾನ್ಸ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.